ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಉಪಯುಕ್ತವಾಗಿರುತ್ತೆ. ನಿಮ್ಮ ಭಾಷಣ, ನಿಮ್ಮ ಪ್ರಬಂಧದಲ್ಲಿಯೂ ಕೂಡ ಈ ಒಂದು ಹೈಲೈಟ್ ಪಾಯಿಂಟ್ಗಳನ್ನು ಬಳಸಿ ನೀವು ಮಾತನಾಡುವುದು, ಪ್ರಬಂಧ ರಚನೆ ಮಾಡ್ಬೋದು ಅಂತ ಹೇಳ್ತಾ, ಹಾಗಾದರೆ ನೀವು ಅಂಬೇಡ್ಕರ್ ಅಭಿಮಾನ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ, ಇನ್ನೊಬ್ರಿಗೆ ಶೇರ್ ಮಾಡಿ ವಿಷಯ ಇನ್ನೊಬ್ರು ವಿಚಾರಕ್ಕೆ ಸಾಧ್ಯ ಅಂತ ಹೇಳ್ತಾ, ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವರ ಜನನ ಯಾವಾಗಾಯಿತು ಅಂದ್ರೆ 14 ಏಪ್ರಿಲ್ 1891 ಇವರ ಜನನ ಆಗ್ತದೆ. ಇವರ ಜನ್ಮಸ್ಥಳ ಎಲ್ಲಿ ಅಂದ್ರೆ ಮಧ್ಯಪ್ರದೇಶದ ಮಾಹೋದಲ್ಲಿ ಇವರ ಜನನ ಆಯಿತು. ಓಕೆನಾ, ಮಧ್ಯಪ್ರದೇಶದ ಮಾಹೋದಲ್ಲಿ ಇವರ ಜನನ ಆಯಿತು ಅಂತಕ್ಕಂಥದ್ದು. ಓಕೆ, ರೈಟ್. ಅದ ನಂತರ ಇವರ ತಂದೆ, ಅಂಬೇಡ್ಕರ್ ತಂದೆ ಹೆಸರು ರಾಮ್ಜಿ ಮಾಲೋಜಿ ಸಕ್ಪಾಲ್. ಇವರು ಸೈನ್ಯದಲ್ಲಿ ಸುಬೇದಾರಾಗಿ ಕೆಲಸ ಮಾಡ್ತಾಯಿದ್ರು. ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರಾಗಿ ಕೆಲಸ ಮಾಡಿ ನಿವೃತ್ತಿ ಕೂಡ ಹೊಂದಿದ್ರು. ಓಕೆನಾ, ರೈಟ್. ತಾಯಿ ಹೆಸರು ನೋಡಿದರೆ ಭೀಮಾಬಾಯಿ ಸಕ್ಪಾಲ್ ಅಂತಕ್ಕಂಥ ತಾಯಿ ಹೆಸರು, ಅಂಬೇಡ್ಕರ್ ತಾಯಿ ಹೆಸರು. ಓಕೆನಾ. ಇವರ ತಾತ ಯಾರು? ಅಂಬೇಡ್ಕರ್ ತಾತನ ಹೆಸರು ನೋಡಿದರೆ ಮಾಲೋಜಿ ಸಕ್ಪಾಲ್. ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಾಂಬೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದರು. ಓಕೆನಾ, ನಿವೃತ್ತಿ ಕೂಡ ಹೊಂದಿದ್ರು. ಅದಾಂತರ ಇವರ ಬಾಲ್ಯದ ಹೆಸರೇನಂದ್ರಿಗಿನ ಅಂಬಾ ವಾಡೇಕರ್ ಅಂತಕ್ಕಂಥದ್ದು ಇವರ ಬಾಲ್ಯದ ಹೆಸರು, ಅಂಬೇಡ್ಕರ್ ಬಾಲ್ಯದ ಹೆಸರು. ಈ ಥರ ಹೆಸರುಗಳು ನಾವು ಏನು ಕರಿತಾ ಇದ್ವಿ ಅಂದ್ರಿಗಿನ ಬಾಬಾ ಸಾಹೇಬ್ ಅಂತ ಕರಿತಾ ಇದ್ರು. ಅದೇ ಥರನಾಗಿ ಭೀಮ್ ಅಂತಲೂ ಕರಿತಾ ಇದ್ರು ಇವರನ್ನು. ಓಕೆನಾ. ಇವರ ಪೋಷಕರಿಗೆ ಇಲ್ಲಿ ರಾಮ್ಜಿ ಮಾಲೋಜಿ ಸಕ್ಪಾಲ್ ಭೀಮಬಾಯಿ ಎಷ್ಟನೇ ಮಗನಾಗಿದ್ದರು ಅಂದರೆ 14ನೇ ಮಗ, ಸಣ್ಣ ಮಗ ಇದ್ದರು, ಇವರು ಕೊನೆಯ ಮಗ. ಓಕೆನಾ. ಇವರ ಪತ್ನಿ ಹೆಸರು ನೋಡಿದರೆ, ಅಂಬೇಡ್ಕರ್ ಪತ್ನಿ ಹೆಸರು ನೋಡಿದರೆ ಮೊದಲನೇ ಪತ್ನಿ ರಮಾಬಾಯಿ ಅಂಬೇಡ್ಕರ್. ಇವರ ವಿವಾಹ ಯಾವಾಗ ಆಯಿತು ಅಂದರೆ 1906ರಲ್ಲಿ ವಿವಾಹವಾದರು. ಇವರು ರಮಾಬಾಯಿ ಅಂಬೇಡ್ಕರ್ ಅವರು ಮರಣ 1935ರಲ್ಲಿ ಇವರು ನಿಧನ ಹೊಂದಿದರು. ಅವರು ನಿಧನ ಹೊಂದಿನ ಕೆಲವೊಂದು ವರ್ಷಗಳ ನಂತರ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವರನ್ನು ವಿವಾಹ ಆಗ್ತಾರೆ. ಯಾವಾಗ ವಿವಾಹ ಆದರು ಅಂತಂದ್ರಿನ 1948ರಲ್ಲಿ ವಿವಾಹ ಆಗ್ತಾರೆ. ಮರಣ 2003ರಲ್ಲಿ ಮರಣ ಹೊಂದ್ತಾರೆ. ಓಕೆನಾ, ನಿಧನ ಹೊಂದ್ತಾರೆ 2003ರಲ್ಲಿ. ಇವರ ಮಕ್ಕಳು ನೋಡಿದರೆ ಇಲ್ಲಿ ಮೊದಲನೇ ಮಗ ಯಾರಿದ್ರು ಅಂದರೆ ರಾಜರತ್ನ ಅಂಬೇಡ್ಕರ್ ಅಂತಕ್ಕಂಥವ್ರು. ಇವರು ಮರಣ ಹೊಂದಿದರು. ಓಕೆನಾ. ಯಶವಂತ ಅಂಬೇಡ್ಕರ್ ಯಾರು ಅಂತಂದ್ರಿನ ರಮಾಬಾಯಿ ಅಂಬೇಡ್ಕರ್ರ ಮಗ ಇವರು. ಓಕೆನಾ, ಯಶವಂತ ಅಂಬೇಡ್ಕರ್ ಅಥವಾ ಯಶವಂತ ಭೀಮರಾವ್ ಅಂಬೇಡ್ಕರ್ ಅಂತಲೂ ಕರೀತಾರೆ. ಓಕೆನಾ, ರೈಟ್. ಅದಂತರ ಇಂದು ಅಂತಕ್ಕಂಥ ಮಗಳಿದ್ರು, ಅವರು ಕೂಡ ಮರಣ ಹೊಂದಿದ್ರು ಅಂತೇಳಿ ಹೇಳಲಾಗ್ತದೆ. ಓಕೆ, ರೈಟ್. ಅನಂತರ ಮೊಮ್ಮಗನ ಹೆಸರೇನು? ಅಂಬೇಡ್ಕರ್ ಮೊಮ್ಮಗನ ಹೆಸರೇನು ಅಂತ ನೋಡಿದರೆ ಪ್ರಕಾಶ್ ಅಂಬೇಡ್ಕರ್ ಅಂತಕ್ಕಂಥವ್ರು. ಇವರೊಂದು ಶಿಕ್ಷಣದ ನೋಡಿದರೆ ಇವರೊಂದು ಎಲ್ಲಿ ಶಾಲೆ ಪ್ರಾರಂಭ ಆಯಿತು ಅಂದ್ರೆ ಮಧ್ಯಪ್ರದೇಶದ ಮಾಹೋನಲ್ಲಿ ಶಾಲೆಯಲ್ಲಿ ಇವರೊಂದು ಶಾಲೆ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಮಧ್ಯಪ್ರದೇಶದ ಮಾಹೋನಲ್ಲಿ ಇವರೊಂದು ಪ್ರಾಥಮಿಕ ಶಾಲೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಓಕೆನಾ, ರೈಟ್. ಅದಾನಂತರ ಎಲಿಫಿನ್ಸ್ಟೋನ್ ಹೈಸ್ಕೂಲ್ ಬಾಂಬೆ, ಈಗ ಮುಂಬೈ ಅಂತ ಕರಿತೀವಿ. ಓಕೆನಾ, ಅಲ್ಲಿ ಹೈಸ್ಕೂಲ್ ಇವರೊಂದು ಹೈಸ್ಕೂಲ್, ಅಲ್ಲಿ ಎಲಿಫಿನ್ಸ್ಟೋನ್ ಹೈಸ್ಕೂಲ್ ಬಾಂಬೆಯಲ್ಲಿ ಇವರ ಒಂದು ಹೈಸ್ಕೂಲ್ ಪ್ರಾರಂಭ ಆಯಿತು. ಓಕೆ. ಅನಂತರ ಇವರೊಂದು ಕಾಲೇಜ್ ಶಿಕ್ಷಣ ಪ್ರಾರಂಭ ಆಯಿತು. ಇಲ್ಲಿ ನೋಡಿದರೆ ಎಲಿಫಿನ್ಸ್ಟೋನ್ ಕಾಲೇಜ್ ಮುಂಬೈ, ಅಲ್ಲಿನೇ ಒಂದು ಕಾಲೇಜ್ನ ಪ್ರಾರಂಭ ಆಗ್ತದೆ. ಶಾಲೆಯೊಳಗೆ ಎಲಿಫಿನ್ಸ್ಟೋನ್ ಕಾಲೇಜ್ನೊಳಗೇ ಇವರೊಂದು ಶಿಕ್ಷಣ ಅಂತಕ್ಕಂಥದ್ದು ಮುಂದುವರಿತಾ ಹೋಗ್ತದೆ. ಓಕೆ. ಅದಾನಂತರ ಕೊಲಂಬಿಯಾ ವಿಶ್ವವಿದ್ಯಾಲಯ ನ್ಯೂಯಾರ್ಕ್ ಸಿಟಿಯಲ್ಲಿ ಇವರೊಂದು ಕಾಲೇಜ್ ಶಿಕ್ಷಣ ಅಂತಕ್ಕಂಥದ್ದು ಮುಂದುವರಿತಾ ಹೋಗ್ತದೆ. ಅದಾದ ನಂತರ ಇನ್ನೂ ಒಂದು ವಿದ್ಯಾಭ್ಯಾಸಕ್ಕಾಗಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಇವರೊಂದು ಪದವಿಯನ್ನು ಪಡಿತಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಓಕೆ, ರೈಟ್. ಅನಂತರ ಬಾನ್ ವಿಶ್ವವಿದ್ಯಾಲಯ ಜರ್ಮನಿಯಲ್ಲಿ ಇವರೊಂದು ಉನ್ನತ ಶಿಕ್ಷಣ ಮಾಡ್ತಾ ಹೋಗ್ತಾರೆ. ಇವರು ಸುಮಾರು 64 ಡಿಗ್ರಿಗಳನ್ನು ಹೊಂದಿದ್ರಂತೆ. 64 ಡಿಗ್ರಿಗಳನ್ನು ಹೊಂದಿದ್ರು ಅಂಬೇಡ್ಕರ್ ಅವರು. ರೈಟ್. ಇವರ ಶೈಕ್ಷಣಿಕ ಅರ್ಹತೆ ನೋಡಿದರೆ ಬಾಂಬೆ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಪದವಿಯನ್ನು ಹೊಂದುತ್ತಾರೆ. ಬಾಂಬೆ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಪದವಿಯನ್ನು ಹೊಂದ್ತಾರೆ. ಓಕೆನಾ, ರೈಟ್. ಅನಂತರ
ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡಿತಾರೆ. ಆನಂತರ DSc ಲಂಡನ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಪಡಿತಾರೆ. PhD 1927ರಲ್ಲಿ ಅರ್ಥಶಾಸ್ತ್ರದಲ್ಲಿ ಪಡಿತಾರೆ. ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ PhD ಪಡೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂಬೇಡ್ಕರ್ ಆಗಿದ್ದಾರೆ. ಓಕೆ, ಧರ್ಮ ಅಂದರೆ ಹಿಂದುವಿನ ದಲಿತ ಮಹರ್ ಕುಟುಂಬದಲ್ಲಿ ಜನಿಸ್ತಿರ್ತಕ್ಕಂಥವರು. ಕೊನೆಯ ಒಂದು ಹಂತದಲ್ಲಿ ಅವರು ಮರಣ ಒಂದು ಕೆಲವೊಂದು ತಿಂಗಳುಗಳ ನೋಡಿದಾಗ ಬೌದ್ಧ ಧರ್ಮದಲ್ಲಿ ಸೇರಿ ಅವರ ಕೊನೆಯ ಉಸಿರನ್ನು ಬಿಡ್ತಾರೆ ಅಥವಾ ನಿಧನ ಹೊಂದ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಓಕೆನಾ, ರೈಟ್. ಅಂದರೆ ಹವ್ಯಾಸ, ಏನೆಲ್ಲ ಹವ್ಯಾಸ ಹೊಂದಿದ್ರು ಅಂದ್ರೆ ಓದುವುದು, ಬರೆಯುವುದು, ಪ್ರಯಾಣಿಸ್ತಕ್ಕಂಥದ್ದು, ಅನಂತರ ಹಾಡುಗಳನ್ನು ಕೇಳುವುದು ಇವರ ಹವ್ಯಾಸಗಳಾಯಿತು. ಓದುವುದು, ಬರೆಯುವುದು, ಪ್ರಯಾಣಿಸುವುದು, ಹಾಡುಗಳನ್ನು ಕೇಳುವುದು ಇವರ ಹವ್ಯಾಸವಾಗಿತ್ತು. ಓಕೆ, ರೈಟ್. ಅನಂತರ ಒಡ ಹುಟ್ಟಿದವರು ಇವರೇ ಎಷ್ಟು ಜನ ಇದ್ರು ನೋಡಿದರೆ ನಾವು 14 ಜನ ಅಂತ ನೋಡಿದ್ವಿ. ಅದರಲ್ಲಿ ಒಟ್ಟು 13 ಜನರಲ್ಲಿ ಏನಾಯ್ತು ಅಂದರೆ 3 ಸಹೋದರರು, 2 ಸಹೋದರಿಯರು, 3 ಸಹೋದರರು, 2 ಸಹೋದರಿಯರು ಮಾತ್ರ ಬದುಕುಳಿದರು. ಓಕೆನಾ, ಉಳಿದರೆಲ್ಲರೂ ಕೂಡ ನಿಧನ ಹೊಂದ್ತಾರೆ. ಓಕೆ, ಅನಂತರ ಮಾತ್ರ ಬದುಕುಳಿದರು. ಮೆಚ್ಚಿನ ವ್ಯಕ್ತಿಗಳು ಯಾರು? ಇವರು ಮೆಚ್ಚಿನ ವ್ಯಕ್ತಿಗಳು ಅಂದರೆ ಗೌತಮ ಬುದ್ಧ, ಹರಿಶ್ಚಂದ್ರ, ಕಬೀರದಾಸರು ಇವರು ನೆಚ್ಚಿನ ವ್ಯಕ್ತಿಗಳಾಗಿದ್ದರು. ಮೆಚ್ಚಿನ ವ್ಯಕ್ತಿಗಳು. ನೆಚ್ಚಿನ ಪ್ರಾಣಿ ಯಾವುದಾಗಿತ್ತು ಅಂದರೆ ನಾಯಿ ಆಗಿತ್ತು. ನೆಚ್ಚಿನ ಬಣ್ಣ ನೀಲಿ ಆಗಿತ್ತು. ಅಂಬೇಡ್ಕರ್ ರಾಜಕೀಯ ಪಕ್ಷ ಸ್ಥಾಪನೆ ಮಾಡಿದ್ರು. ಯಾವುದು ಅಂದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಓಕೆನಾ, ರೈಟ್. ಆನಂತರ ಪ್ರಶಸ್ತಿಗಳು, ಗೌರವ ಮತ್ತು ಸಾಧನೆಗಳು ನೋಡಿದರೆ ಇವರು 1956ರಲ್ಲಿ ಬೋಧಿಸತ್ವ ಅಂತಕ್ಕಂಥ ಒಂದು ಗೌರವ ಇವರಿಗೆ ಸಂತದೆ. ಬೋಧಿಸತ್ವ ಅಂತಕ್ಕಂಥದ್ದು. ಅನಂತರ 1990ರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಲಾಗ್ತದೆ. ಅವರು ನಿಧನ ಹೊಂದಿದ ನಂತರ ಇವರಿಗೆ 1990ರಲ್ಲಿ ಭಾರತ ರತ್ನ ನೀಡಲಾಗ್ತದೆ. ಅನಂತರ 2015ರಲ್ಲಿ ವಿಶ್ವರತ್ನ ಪ್ರಶಸ್ತಿ ನೀಡಲಾಗ್ತದೆ ಮರಣೋತ್ತರವಾಗಿ. ಓಕೆನಾ, ರೈಟ್. ಆನಂತರ ವೃತ್ತಿ, ಏನೆಲ್ಲ ವೃತ್ತಿಯನ್ನು ಇವರು ಕೈಗೊಂಡಿದ್ರು ಅಂದ್ರೆ ನ್ಯಾಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜ ಸುಧಾರಕರಾಗಿದ್ದರು, ರಾಜಕಾರಣಿಯಾಗಿದ್ದರು. ನ್ಯಾಯಶಾಸ್ತ್ರಜ್ಞರಾಗಿದ್ದರು, ಅರ್ಥಶಾಸ್ತ್ರಜ್ಞರಾಗಿದ್ದರು, ಸಮಾಜ ಸುಧಾರಕರಾಗಿದ್ದರು, ಅನಂತರ ರಾಜಕಾರಣಿಗೂ ಇವರಾಗಿದ್ದರು ಅಂತಕ್ಕಂಥದ್ದು ನಾವು ನೋಡ್ಬೋದು. ಓಕೆನಾ, ರಾಜಕಾರಣಿ. ಅನಂತರ ಇವರ ಬಿರುದುಗಳು ನೋಡಿದರೆ ಸಂವಿಧಾನ ಶಿಲ್ಪಿ ಅಂತ ಕರಿತೇವೆ, ಕಲಿಯುಗದ ಬುದ್ಧ ಅಂತ ಕರಿತೇವೆ. ಸಂವಿಧಾನ ಶಿಲ್ಪಿ ಅಂತ ಕರಿತೇವೆ, ಕಲಿಯುಗದ ಬುದ್ಧ ಅಂತಕ್ಕಂಥದ್ದು ಇವರನ್ನು ಕರಿತೇವೆ, ಬಿರುದು ಅಂತಕ್ಕಂಥದ್ದು. ಓಕೆ, ವೈಯಕ್ತಿಕ ಗ್ರಂಥಾಲಯ ಅದಕ್ಕೆ ಹೆಸರೇನಿತ್ತಂದ್ರೆ ರಾಜಗೃಹ ಅಂತಕ್ಕಂಥದ್ದು. ಆ ಒಂದು ವೈಯಕ್ತಿಕ ಗ್ರಂಥಾಲಯದ 50,000ಕ್ಕೂ ಹೆಚ್ಚಿನ ಪುಸ್ತಕಗಳು ಹೊಂದಿತ್ತು. ವಿಶ್ವದಲ್ಲಿ ಅತ್ಯಂತ ದೊಡ್ಡ ವೈಯಕ್ತಿಕ ಗ್ರಂಥಾಲಯ ಯಾವುದಾಗಿತ್ತು ಅಂದ್ರೆ ರಾಜಗೃಹ ಆಗಿತ್ತಂತೆ. ಓಕೆನಾ. ಆತ್ಮಚರಿತ್ರೆ ಯಾವುದಂದ್ರೆ ವೇಟಿಂಗ್ ಫಾರ್ ಎ ವೀಸಾ ಅಂತಕ್ಕಂಥದ್ದು ಇರೋ ಆತ್ಮಚರಿತ್ರೆ. ಪ್ರಸಿದ್ಧ ಉಲ್ಲೇಖಗಳು ನೋಡಿದರೆ ಜ್ಞಾನವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಆಧಾರವಾಗಿದೆ. ಜ್ಞಾನವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಆಧಾರವಾಗಿದೆ ಅಂತಕ್ಕಂಥದ್ದು. ಓಕೆ, ಇನ್ನೊಂದು ಪ್ರಸಿದ್ಧ ಉಲ್ಲೇಖ ನೋಡಿದರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ನಿರ್ಮಿಸಲಾರರು. ಮತ್ತೊಮ್ಮೆ ನೋಡಿ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ನಿರ್ಮಿಸಲಾರರು. ಓಕೆ, ಆನಂತರ ಬದುಕು ಸುದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ಶ್ರೇಷ್ಠವಾಗಿರಬೇಕು ಅಂತ ಹೇಳ್ತಾರೆ. ಎಷ್ಟು ದಿನ ಬದುಕಿದ್ವಿ ಅಂತ ಮುಖ್ಯ ಅಲ್ಲ, ಎಷ್ಟು ನಾವು ಶ್ರೇಷ್ಠರಾಗಿ ಬದುಕಿದ್ವಿ ಅನ್ನೋದು ಮುಖ್ಯ ಆಗಿರ್ತಕ್ಕಂಥದ್ದು. ಈ ಒಂದು ಅರ್ಥ ನೋಡಿದರೆ. ಇನ್ನೊಂದು ನೋಡಿದರೆ ವಿದ್ಯಾವಂತರಾಗಿರಿ, ಸಂಘಟಿತರಾಗಿರಿ ಅಂತಕ್ಕಂಥ ಒಂದು ವಾಕ್ಯ ಇದಾಗಿದೆ. ಓಕೆನಾ. ಇವರು ನಿಧನ ಹೊಂತಾರೆ, ಮರಣ ಹೊಂತಾರೆ 6 ಡಿಸೆಂಬರ್ 1956ರಲ್ಲಿ ನಿಧನ ಹೊಂತಾರೆ. ಒಟ್ಟು ವಯಸ್ಸು 66 ವರ್ಷ ಆಗಿತ್ತು. ಮರಣಿಸಿದ ಸ್ಥಳ ಸ್ವಂತ ಮನೆಯಲ್ಲಿ ದೆಹಲಿಯಲ್ಲಿ ಮರಣ ಹೊಂತಾರೆ. ಕಾರಣ ಮಧುಮೇಹ ಆಗಿತ್ತು. ಇವರ ಬಗ್ಗೆ ಚಲನಚಿತ್ರ ಬಂತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು. ಯಾವಾಗ ಅಂದರೆ 2000ರಲ್ಲಿ ಇವರೊಂದು ಚಲನಚಿತ್ರ ಬಂದಿರತಕ್ಕಂಥದ್ದು. ಹಾಗಾದರೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿತ್ತಾ? ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಓದಿ ತಿಳ್ಕೊಳ್ತೇನೆ, ಎಲ್ಲರೂ ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ, ಹಾಗಾದರೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ.
ಇನ್ನೊಬ್ರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ರು ವಿಚಾರಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.